ಅನನ್ಯ ಭಟ್ ಪ್ರಕರಣವನ್ನ ಈಗಾಗಲೇ ಎಸ್ಐಟಿಗೆ ವರ್ಗಾವಣೆ ಮಾಡಲಾಗಿದೆ. ಈ ಬೆನ್ನಲ್ಲೇ ಸುಜಾತಾ ಭಟ್ ಈ ಪ್ರಕರಣಕ್ಕೆ ಒಂದು ಹೊಸ ಟ್ವಿಸ್ಟ್ ಅನ್ನು ಕೊಡೋದಕ್ಕೆ ರೆಡಿ ಆದ್ರ ಅನ್ನುವಂತಹ ಪ್ರಶ್ನೆ. ಅನನ್ಯ ಭಟ್ ನಾಪತ್ತೆ ಆಗಿದ್ದಾರೆ ಅಂತ ಹೇಳಿ ದೂರನ್ನ ಕೊಟ್ಟಿದ್ರು ಸುಜಾತಾ ಭಟ್. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆಗೆ ಹೆದರಿದ್ರ ಸುಜಾತಾ ಭಟ್ ಅನ್ನುವಂತಹ ಪ್ರಶ್ನೆ. ಯಾಕೆಂದ್ರೆ ಕೇಸ್ ವಾಪಸ್ಸನ್ನ ಪಡೆಯೋದಕ್ಕೆ ಸುಜಾತಾ ಭಟ್ ತೀರ್ಮಾನವನ್ನ ಮಾಡಿದ್ದಾರೆ ಅನ್ನುವಂತಹ ವಿಚಾರ. ವಾಪಸ್ ಪಡೆಯಲು ಅವಕಾಶ ಇದೆಯಾ ಅಂಥೇಳಿ ಚರ್ಚೆಯನ್ನ ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವಕೀಲರ ಜೊತೆಗೆ ಚರ್ಚೆಯನ್ನು ನಡೆಸಿ ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಅನನ್ಯ ಭಟ್ ನಾಪತ್ತೆಯ ದೂರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ. ಈ ಅನನ್ಯ ಭಟ್ ಅನ್ನುವಂತಹ ಪಾತ್ರವೇ ಕಾಲ್ಪನಿಕ. ಆಕೆ MBBS ಮಾಡಿರಲಿಲ್ಲ, ಸುಜಾತಾ ಭಟ್ಗೆ ಮಕ್ಕಳೇ ಇರಲಿಲ್ಲ ಅನ್ನುವಂತಹ ವಿಚಾರ. ಈ ಬೆನ್ನಲ್ಲೇ SIT ವರ್ಗಾವಣೆ ಆಗಿತ್ತು. ಈಗ ಸುಜಾತಾ ಭಟ್ ಈ ಪ್ರಕರಣದಿಂದ ಹಿಂದೆ ಸರಿಯೋದಕ್ಕೆ ಟ್ರೈ ಮಾಡ್ತಾ ಇರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದು ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗ ಇಷ್ಟು ದಿನ ಬಲವಾಗಿ ಪ್ರತಿಪಾದಿಸ್ಕೊಂಡು ಬಂದರು ಸುಜಾತಾ ಭಟ್, ಅನನ್ಯ ಭಟ್ ನನ್ನ ಮಗಳು, ನನ್ನ ಹತ್ರ ಡಾಕ್ಯುಮೆಂಟ್ ಇಲ್ಲ, ಎವಿಡೆನ್ಸ್ ಇಲ್ಲ ಅಂತ ಇಷ್ಟೆಲ್ಲ ಮಾತನಾಡಿದವರು ಈಗ ಏಕಾಏಕಿ ಕೇಸನ್ನು ವಾಪಸ್ ಪಡೆಯೋ ನಿರ್ಧಾರ ಮಾಡಿದ್ಯಾಕೆ? ಜೊತೆಗೆ ಈಕೆ ಸೋಷಿಯಲ್ ಮೀಡಿಯಾದಲ್ಲಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆಡಿರೋದು ಕೂಡ ಗೊತ್ತಾಗಿದೆ. ಈ ಸಂದರ್ಭದಲ್ಲಿ ಕೇಸ್ ವಾಪಸ್ ಪಡಿಬೋದಾ? ಏನಾಗುತ್ತೆ ಈ ಕೇಸ್ ಅಂತ? ಅರವಿಂದ್, ಪ್ರಮುಖವಾಗಿ ಅನನ್ಯ ಭಟ್ನ ಒಂದೊಂದೇ ರಹಸ್ಯಗಳು ಯಾವಾಗ ಬಯಲಾಗ್ತಾ ಹೋಯ್ತು, ಬಯಲಾದಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಸುಜಾತಾ ಭಟ್ಗೆ ಅದು ಸಾಕಷ್ಟು ಹಿನ್ನಡೆಯನ್ನ ಕೂಡ ಅನುಭವಿಸುವಂತ ಪರಿಸ್ಥಿತಿ ಎದುರಾಯ್ತು. ಯಾಕೆಂದ್ರೆ ಅವ್ರು ಕೊಟ್ಟಂತ ಫೋಟೋ ಇರ್ಬೋದು, ಜೊತೆಗೆ ಅವ್ರ ಹತ್ರ ಯಾವುದೇ ರೀತಿಯ ದಾಖಲೆಗಳಿಲ್ದೇ ಇರೋಂಥದ್ದಿರ್ಬೋದು, ಎಲ್ಲ ಕೂಡ ಒಂದೊಂದೇ ರಿವೀಲ್ ಆಗ್ತಾ ಹೋಯ್ತು. ರಿವೀಲ್ ಆದಂತ ಬಳಿಕ ಇಡೀ ಪ್ರಕರಣ ಯಾವಾಗ ಮಾಧ್ಯಮಗಳಲ್ಲಿ ಈಕೆ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಹೇಳಿ ಸುದ್ದಿ ಆಗ್ತಾ ಹೋಯ್ತು. ಆ ಸಂದರ್ಭದಲ್ಲಿ ಆಕೆ ಕೊಟ್ಟಂತ ಒಂದು ದೂರರ್ಜಿ ಏನಿತ್ತು, ದೂರರ್ಜಿಯನ್ನ SITಗೆ ತನಿಖೆಗೆ ಒಂದು ಆದೇಶವನ್ನ ಮಾಡಿ ಅದನ್ನ SITಗೆ ವರ್ಗಾವಣೆಯನ್ನ ಕೂಡ ಮಾಡಿದ್ರು. ಯಾವಾಗ SITಗೆ ವರ್ಗಾವಣೆಯನ್ನ ಮಾಡಿದ್ರು, ಸಾಮಾನ್ಯವಾಗಿ SIT ಅಧಿಕಾರಿಗಳು ಅದಕ್ಕೆ ಒಂದು ಕನ್ಕ್ಲೂಷನ್ಗೆ ಬರ್ಬೇಕಾಗತ್ತೆ. ಆ ದೂರರ್ಜಿಯನ್ನ FIR ರೀತಿಯಲ್ಲಿ ಪರಿಗಣನೆಗೆ ತೆಗೆದುಕೊಂಡು ಆ ಆರೋಪಿಗಳಿದಾರ ಅಂದ್ರೆ ಏನು ಅದು ಅತ್ಯಾಚಾರ ಮತ್ತು ಹತ್ಯೆ ಅಂತಾನೆ ಹೇಳಲಾಗ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಮಾಹಿತಿಗಳಿದೆಯಾ, ಇದೆಲ್ಲದ್ರ ಬಗ್ಗೆನೂ ಕೂಡ ಕಲೆ ಹಾಕುವಂತ ಪ್ರಯತ್ನಗಳನ್ನ ಮಾಡ್ತಾರೆ. ಆದ್ರೆ ಆಕೆಯ ಅಸ್ತಿತ್ವ ಇತ್ತ, ಆಕೆ ಹುಟ್ಟಿದ್ಲ ಏನೋ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡುವಂತ ಸಂದರ್ಭದಲ್ಲಿ ದೂರದಳದಂತ ಸುಜಾತಾ ಭಟ್ನಲ್ಲಿ ಸಾಕಷ್ಟು ಮಾಹಿತಿಗಳನ್ನ ಕೇಳ್ತಾರೆ. ಮಾಹಿತಿಗಳ ಆಕೆ ಹುಟ್ಟಿರುವಂತದ್ದು ಮತ್ತು ಕಾಲೇಜ್ನಲ್ಲಿ ಓದಿರುವಂತದ್ದು ಇರ್ಬೋದು, ಅದಾದ ನಂತರ ಬೇರೆ ಬೇರೆ ಡಾಕ್ಯುಮೆಂಟ್ ಗಳೇನಿರುತ್ತೆ ಆ ಡಾಕ್ಯುಮೆಂಟ್ಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಕೇಳ್ತಾರೆ. ಆ ಸಂದರ್ಭದಲ್ಲಿ ಒದಗಿಸ್ಲಿಕ್ಕೆ ಸುಜಾತಾ ಭಟ್ನ ಬಳಿಯಲ್ಲಿ ಏನೂ ಇಲ್ಲ. ಯಾಕೆಂದ್ರೆ ಕೊಟ್ಟಿರುವಂತ ಒಂದು ಫೋಟೋ ಏನಿದೆ, ಆ ಫೋಟೋ ಕೂಡ ವಾಸಂತಿಯಲ್ಲಿ ಅಂತ ಹೇಳಿ ರಿವೀಲ್ ಆಗಿದೆ. ಆ ಹಿನ್ನೆಲೆಯಲ್ಲಿ ಈ ಪ್ರಕರಣದಿಂದ ಹಿಂದೆ ಸರಿಯೋದಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಮತ್ತು ತನಿಖೆಯ ಬಿಸಿ ಮತ್ತು ಅಪಪ್ರಚಾರದ ತನಿಖೆ ನಡೀತಾ ಇದೆ. ಅದರಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನಗಳನ್ನ ಈಗ ಸುಜಾತಾ ಭಟ್ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋಂಥದ್ದು. ಅರವಿಂದ್, ರೈಟ್ ಮುರಳಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಬಟ್ ಓಕೆ, ಇವ್ರು ವಾಪಸ್ ಪಡಿಬೋದು, ಬಟ್ ಈಕೆ ಮಾಡಿರೋ ಅಪಪ್ರಚಾರ, ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ, ಅದ್ರ ಬಗ್ಗೆ ಏನಾದರೂ ಆಗ್ಲೇಬೇಕಲ್ಲ, ಕ್ರಮ ತಗೋಬೇಕಲ್ಲ. ಪೊಲೀಸರು ದಿಕ್ಕು ತಪ್ಪಿಸೋದಕ್ಕೆ ಕ್ರಮ ತಗೋತಾರೆ ಅಂತ ಅನ್ಸುತ್ತೆ. ನೋಡೋಣ.